ಸರ್ ನಮಸ್ತೆ, ಗುಡ್ ಮಾರ್ನಿಂಗ್ ಸರ್. ಶ್ರೀ ಸೇವಾಲಾಲ್ ಎಲೆಕ್ಟ್ರಾನಿಕ್ ಆ್ಯಂಡ್ ಎಲೆಕ್ಟ್ರಿಕಲ್ ಸರ್ವಿಸ್ ಸೆಂಟರ್, ಹರಪನಹಳ್ಳಿ ಸರ್. ನಿಮಗೆ ಯಾರಿಗಾದರೂ ಡೆಲ್ಟಾ ಸ್ಟಾರ್ಟರ್ ಬೇಕಾದರೆ ಈ ಟೈಪು ಸಿಗುತ್ತೆ ಸರ್. 10 HP ನೀವು 15 HP ಡೆಲ್ಟಾ ಯೂಸ್ ಮಾಡ್ಕೋಬೋದು ಸರ್. ಡಬಲ್ ಕೇಬಲಿಗೆ ಈ ಟೈಪಲ್ಲಿ ಆಪ್ಷನ್ ಇರುತ್ತೆ. ನಿಮಗೆ ಬೇಕಾದರೆ ಮೊಬೈಲಿಗೂ ಆನ್ ಆಗುತ್ತೆ ಸರ್. ಮೊಬೈಲಿಗೆ ಪಾಯಿಂಟಿಗೂ ನಾವು ಇಲ್ಲಿ ಜಾಗ ಬಿಟ್ಟಿರ್ತೀವಿ ಸರ್. ಬೇಕಾದರೆ ಮತ್ತೆ ಅದು ಇದು ಕೊಡೋ ಮೊಬೈಲಿಂದ ಯೂನಿಟ್ ಕೊಡೋ ಒಂದು ಮೊಬೈಲ್ ಯೂನಿಟ್ ಇತ್ತಲ್ಲ ಸರ್. ಬೇಕಾದ್ರೆ ಮೊಬೈಲ್ ಯೂನಿಟು ಇಲ್ಲಿ ಕೂರುತ್ತೆ ಸರ್. ಅದಕ್ಕೆ ಬೇಕಾದ್ರೆ ಕೂರಿಸ್ಕೊಡ್ತೀನಿ. ಇದು ಡೆಲ್ಟಾ ಸ್ಟಾರ್ಟರ್ ಸರ್. ನಿಮಗೆ ಇವೆಲ್ಲ ಒರಿಜಿನಲ್ ಸ್ಟಾರ್ಟರ್ ಸರ್. ಇವು ಫುಲ್ ಹೆವಿ ಇರುತ್ತೆ ಸರ್. ಕಂಪ್ನಿ ಬ್ರಾಂಡೇ ಇರುತ್ತೆ. ನಿಮಗೆ ಟೋಟಲಿ ನಿಮಗೆ 12 HP ಬರುತ್ತೆ. ಆಮೇಲೆ ಇವೆಲ್ಲ ಹೈ ಕ್ವಾಲಿಟಿ ಇದೆ ಸರ್. ಲೋಕಲ್ ಯಾವುದಿರಲ್ಲ ಸರ್. ಈ ಟೈಪಲ್ಲಿ ನಿಮಗೆ ಇದಕ್ಕೆಲ್ಲ ಮೋಡಮ್ ಬರುತ್ತೆ. ರಿಮೋಟಿಗೆ ಬೇಕಾದ್ರೆ ನಾವು ಈ ಭಾಗನೇ ಎಲ್ಲ ಸ್ಟಾರ್ಟರ್ಗಳಿಗೂ ಮ್ಯಾಚ್ ಆಗುತ್ತೆ ಸರ್. ಈ ಟೈಪಲ್ಲಿ ಒಳಗಡೆ ಇದನ್ನು ಕಟ್ ಮಾಡಿ ಹಾಕ್ಕೊಡ್ತೀವಿ. ಇದು ಮೊಬೈಲಿಗೆಲ್ಲ 2 ಇರುತ್ತೆ. ಇದು ಏರ್ಟೆಲ್ ಸಿಮ್ ಯೂಸ್ ಆಗುತ್ತೆ ಸರ್. ಬೇರೆ ಸಿಮ್ ಬರಲ್ಲ. ಇದು ಕೂಡ ಬ್ರಾಂಡೇ ಇರುತ್ತೆ. ಐಕಾನ್ ಬ್ರಾಂಡೇ ಇರುತ್ತೆ ಸರ್. ನೀವು ಎಲ್ಲ ಮಾಮೂಲಿ ಸ್ಟಾರ್ಟ್ರಿಗೂ ನಿಮಗೆ ಈ ಸ್ಟಾರ್ಟ್ರಿಗೂ ಬರುತ್ತೆ ಸರ್. ಅದು ಈ ಸ್ಟಾರ್ಟ್ರಿಗೂ ಆಲ್ ಇನ್ ಒನ್ ಸ್ಟಾರ್ಟ್ ಆಗಲಿ ಎಲ್ಲ ಸ್ಟಾರ್ಟ್ರಿಗಳಿಗೂ ಐಕಾನ್ ಬ್ರಾಂಡಿಂದ ಯಾವ ಸ್ಟಾರ್ಟ್ರ್ ಇದ್ದಾವೆ ಸರ್ ಎಲ್ಲದಕ್ಕೂ ಬರುತ್ತೆ ಸರ್. ಇವೆಲ್ಲ ಕಂಪ್ನಿ ಕ್ವಾಲಿಟಿ, ಹೈ ಕ್ವಾಲಿಟಿ ಇರುತ್ತೆ ಸರ್. ಯಾವುದೇ ಕಾರಣಕ್ಕೂ ನಿಮಗೆ 3-4 ವರ್ಷ ಬ್ಲೇಡ್ ಕೂಡ ಹೋಗೋಣ ಸರ್. ಅಷ್ಟೇ ಕ್ವಾಲಿಟಿ ಮಾಡಿದ್ದಾರೆ. ಯಾವುದು ಏನು ಇದು ಮಾಡಿಲ್ಲ. ವೈರ್ಗಳೆಲ್ಲ ಸಾಲಿಡ್ ವೈರೇ ಹಾಕ್ಕೊಂಡಿದ್ದಾರೆ. ಇವು ಕಾಂಟ್ರಾಕ್ಟರ್ ಫುಲ್ ಹೆವಿ ಇರ್ತವೆ ಸರ್. ಅಷ್ಟೇ ಕ್ವಾಲಿಟಿ ಇರ್ತವೆ. ಯಾವುದು ಕೂಡ ಕಳಪೆ ಕೆಲಸ ಮಾಡಿರಲ್ಲ ಸರ್. ಇದರಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದೀವಿ ಸರ್. ಹಾಗೆ ನಿಮಗೆ ಬೇಕಾದ್ರೆ ರಿಮೋಟಿಂದ ಕೂಡ ಮಾಡ್ತಾಯಿದ್ದೀವಿ ಆಲ್ರೆಡಿ. ರಿಮೋಟಿಂದೆಲ್ಲ ಆಪ್ರೇಟಿಂಗ್ ಎಲ್ಲ ವೈರಿಂಗ್ ಎಲ್ಲ ಮಾಡ್ಕೊಂಡಿದ್ದೀವಿ ಇವತ್ತು. ರಿಮೋಟಿಂದೆಲ್ಲ ನೋಡಿ ಸರ್ ಟೆಸ್ಟಿಂಗ್ ಮಾಡ್ತಾಯಿದ್ದೀನಿ. ನೋಡ್ತಿದ್ದೀವಿ ಸರ್ ಅದನ್ನು. ಈಗ ಈ ಟೈಪೆಲ್ಲ ರಿಮೋಟ್ ಆಪ್ಷನ್ ಇದೆ. ಈ ರಿಮೋಟ್ ಬರುತ್ತೆ. ರಿಮೋಟಲ್ಲಿ ಆನ್ ಮಾಡ್ಕೋಬೋದು ನೀವು. ಟೈಪು ಆಪ್ಷನ್ ಮಾಡ್ತಾಯಿದ್ದೀನಿ. ಅದನ್ನು ಟ್ರೈ ಮಾಡ್ತಿದ್ದೀವಿ ಸರ್. ನೋಡುವ. ಇದು ಬೇಕಾದ್ರೆ ಮೊಬೈಲಿಂದ ರೆಡಿ ಇದೆ ಆಲ್ರೆಡಿ. ಅದು ರಿಮೋಟಿಂದ ಕೂಡ ಬಂದಿದೆ. ಈ ಟೈಪು ರಿಮೋಟ್ ಬಂದಿದ್ದಾವೆ. ಈ ಟೈಪು ರಿಮೋಟ್ ಬಂದಿದೆ. ಅದನ್ನೇ ನಾನು ಅದು ನಮ್ಮ ಇದಕ್ಕೆ ಟೆಸ್ಟಿಂಗ್ ಕೂಡ ಮಾಡ್ತಾಯಿದ್ದೀನಿ. ನೋಡ್ತೀನಿ ಸರ್. ಅದು ಮಾಡಿದ ಮೇಲೆ ಖಂಡಿತ ನಿಮಗೆಲ್ಲರಿಗೂ ಅಪ್ಲೋಡ್ ಮಾಡ್ತೀನಿ ಸರ್. ಇದು ಓಕೆ, ಥ್ಯಾಂಕ್ ಯು ಸರ್.